ಒಂದೊಂದೇ ಒಂದು ಫೋನ್ ಏನಿದೆ ಅದನ್ನು ಕಳೆದಿದ್ದು ಒಂದು ಬಿಟ್ಟು ಇನ್ನೊಂದು ಫೋಟೋವನ್ನು ಕಳಿಸಿದೆ. ಈ ವಿಚಾರ ಏನಿದೆ, ಪ್ರಿಯಕರನಿಗೆ ತನ್ನ ತಾಯಿ ಮತ್ತು ದೊಡ್ಡಮ್ಮ ಒಂದು ಖಾಸಗಿ ಫೋಟೋಗಳನ್ನು ಕಳಿಸಿರುವಂತಹ ವಿಚಾರ. ಒಬ್ಬ ಮಗಳು ನಿಜವಾಗಿಯೂ ಕೂಡ ಈ ರೀತಿ ಮಾಡೋಕ್ಕೆ ಸಾಧ್ಯನಾ? ಈ ಒಂದು ಪ್ರಶ್ನೆ ಮೂಡುತ್ತೆ. ಏನಾಗ್ತಾ ಇದೆ ಸಮಾಜದಲ್ಲಿ, ಯುವ ಪೀಳಿಗೆಯ ಮನಸ್ಸಲ್ಲಿ ಯಾಕೆ ಈ ರೀತಿಯಾದಂತಹ ಒಂದು ಯೋಚನೆಗಳು ಬರ್ತಾ ಇದೆ? ಒಂದೊಂದೇ ಫೋಟೋಗಳನ್ನು ತೆಗಿತಾಳೆ, ಕಳಿಸ್ತಾಳೆ. ಅದು ಯಾರಿಗೆ? ಅದು ಪ್ರಿಯಕರನಿಗೆ. ಹೇಳಿದ್ದು ಒಂದು, ಆದರೆ ಕಳಿಸಿದ್ದು ಎಷ್ಟೇನೋ. ಆದರೆ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಆಗಿರುವಂತಹ ಘಟನೆ ಇದೆ. ನಿಜಕ್ಕೂ ಕೂಡ ಎಂಥವರನ್ನು ಕೂಡ ಯೋಚನೆ ಮಾಡೋ ಥರ ಮಾಡುತ್ತೆ. ವರುಣ ಅಲಿಯಾಸ್ ಗಿರಿಧರ್ ಎಂಬ ಯುವಕನಿಗೆ ಫೋಟೋಗಳನ್ನು ಕಳಿಸಿದ್ದಾಳೆ ಯುವತಿ. BBA ಪದವೀಧರೆ ಆಗಿರ್ತಾಳೆ, 23 ವರ್ಷ ಆಗಿರುತ್ತೆ ಯುವತಿಗೆ. ಆದರೆ ಉಚ್ಚಾಟವನ್ನು ಮಾಡಿದ್ದಾಳೆ. ಇಲ್ಲೇ ವಿಡಿಯೋ ಕಾಲ್ ಮಾಡುವಾಗ ತಾಯಿಗೆ ಬಂದಂತಹ ಒಂದು ಅನುಮಾನ ನಿಜ ಆಗಿತ್ತು. ಅಲ್ಲಿ ಫೋನ್ ಗ್ಯಾಲರಿಯಲ್ಲಿ ತಾಯಿ ದೊಡ್ಡಮ್ಮನ ನಗ್ನ ಚಿತ್ರಗಳು ಪತ್ತೆ ಆಗಿತ್ತು. ತಾಯಿ ಮಲಗಿದ್ದಾಗ ಹಾಗೂ ದೊಡ್ಡಮ್ಮ ಸ್ನಾನ ಮಾಡಬೇಕಾದ್ರೆ ಕೆಲವೊಂದು ವಿಡಿಯೋಗಳನ್ನು, ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಂಡಿರ್ತಾಳೆ. ಆ ವಿಡಿಯೋ ಫೋಟೋಗಳನ್ನು ಆತನ ಬಾಯ್ ಫ್ರೆಂಡಿಗೆ ಕಳಿಸಿರ್ತಾಳೆ. ಕುಟುಂಬದವರ ಖಾಸಗಿ ಫೋಟೋಗಳನ್ನು ಕಳಿಸುವಂತೆ ಒತ್ತಾಯಿಸಿರ್ತಾನೆ ಪ್ರಿಯಕರ ಕೂಡ. ವರುಣನ್ನೇ ಮದುವೆ ಆಗೋದಾಗಿ ಆಟ ಕೂಡ ಹಿಡಿದಿರ್ತಾಳೆ. ಮನೆ ಬಿಟ್ಟು ಹೋಗಿರ್ತಾಳೆ ಮಹಿಳೆ. ಆ ಹುಡುಗಿ ಏನಿರ್ತಾಳೆ ಕಳಿಸಿರೋದು ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ಆಲೋಚನೆ ಅಂತ ಗೊತ್ತಿಲ್ಲ. ಇದು ಬ್ಯಾಟರಾಯನಪುರ ಠಾಣೆಯಲ್ಲಿ IT ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಫೋಟೋಗಳನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆ ಭೀತಿಯಲ್ಲಿ ಪೋಷಕರಿದ್ದರು. ಆದರೆ ಈಗ ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ. ಮಗಳ ವಿರುದ್ಧನೇ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ ತಾಯಿ. ನೋಡಿ ಮಗಳು ಹಿಂಗೆ ಮಾಡಿದ್ದಾಳೆ ಅಂತ, ಮಗಳು ಮತ್ತು ಆಕೆಯ ಪ್ರಿಯಕರ ವಿರುದ್ಧ FIR ಕೂಡ ದಾಖಲಾಗಿದೆ. ಸಮಾಜದಲ್ಲಿ ಮಕ್ಕಳು ತಂದೆ ತಾಯಿಗಳ ಮಾತು ಕೇಳಬೇಕು. ಆದರೆ ಇಲ್ಲಿ ಹಂಗಾಗ್ತಾ ಇಲ್ಲ. ಈಗ ತಂದೆ ತಾಯಿಗಳನ್ನು ಬೆದರಿಸುವಂತಹ ಕೆಲಸ ಆಗ್ತಾ ಇದೆ. ಒಬ್ಬ ಹುಡುಗಿ ಒಬ್ಬ ಹುಡುಗನನ್ನು ಪ್ರೀತಿ ಮಾಡಿರ್ತಾಳೆ. ಆ ವಿಚಾರ ಮನೆಯಲ್ಲಿ ಗೊತ್ತಾಗಿರುತ್ತೆ. ಮನೆಯಲ್ಲಿ ಗೊತ್ತಾದ ನಂತರ ಏನು ಮಾಡ್ತಾರೆ, ಆ ಹುಡುಗಿ ಹತ್ರ ಇರುವಂಥ ಫೋನನ್ನು ಕಸ್ಕೊಂಡಿರ್ತಾರೆ ಕೆಲ ದಿನ. ಆಮೇಲೆ ಅವರ ತಂದೆ ತಾಯಿಗಳಿಗೆ ಹಂಗೋ ಹಿಂಗೋ ಏನೋ ಕೇಳಿಕೊಂಡು ಏನೋ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಫೋನನ್ನು ಇಸ್ಕೊಂಡಿರ್ತಾರೆ. ಒಂದು ವೇಳೆ ಫೋನ್ ಕೊಟ್ಟ ಮೇಲೂ ಕೂಡ ಪಾಸ್ವರ್ಡನ್ನು ಕೊಟ್ಟಿರೋದಿಲ್ಲ ಮನೆಯಲ್ಲಿ. ಇದರಿಂದ ಆ ಹುಡುಗಿಗೆ ಏನೋ ಒಂದು ಮಾನಸಿಕ ಹಿಂಸೆ ಆಗಿರ್ಬೋದು. ಮತ್ತು ಪ್ರಿಯಕರನ ಜೊತೆ ಮಾತನಾಡೋಕೆ ಆಗ್ತಾ ಇಲ್ಲ, ಬಾಯ್ ಫ್ರೆಂಡ್ ಜೊತೆ ಮೊದಲಿನ ರೀತಿಯಾಗಿ ಮಾತನಾಡೋಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಗೊಂದಲ ಕೂಡ ಇರುತ್ತೆ. ಹೀಗಿರುವಾಗ ಮನೆಯಲ್ಲಿ ಈ ಹುಡುಗಿ ಏನು ಮಾಡಿದ್ದಾಳೆ ಅಂತಂದರೆ, ಯಾವ ಮಗಳೂ ಕೂಡ ಅಥವಾ ಯಾವ ಪೋಷಕರು ಕೂಡ ಅನುಭವಿಸೋಕೆ ಆಗದೇ ಇರುವಂಥ ಒಂದು ಘಟನೆ ಆಗಿದೆ. ಸ್ವತಃ ಸ್ವಂತ ಮಗಳೇನೆ ಅವರ ತಾಯಿಯ ಮತ್ತು ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನು, ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾಳೆ. ಯುವ ಜನತೆಯಲ್ಲಿ ಈ ರೀತಿಯಾದಂತಹ ಒಂದು ಆಲೋಚನೆ. ಬರೀ ಅದು ಯಾರಿಗೆ ಕಳಿಸಿರೋಂಥದ್ದು, ಅವನು ಕೇಳಿರೋನು ಎಂತವನು ಅಂತ. ಈ ಹುಡುಗಿಗೆ ಒಂದು ಸ್ವಲ್ಪ ಬುದ್ಧಿ ಎದ್ದಿದ್ರೆ, ಇವನು ನನ್ನ ಬಾಯ್ ಫ್ರೆಂಡ್ ಆಗಿ, ನನ್ನ ಹುಡುಗ ಆಗಿ ಈ ರೀತಿಯಾಗಿ ಕೇಳ್ತಾ ಇದ್ದಾನೆ ಅಂತಂದರೆ ಇವನು ಎಂಥವನು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಆ ರೀತಿ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಕೂಡ ಇಲ್ಲ. ಮತ್ತು ಇವೆಲ್ಲ ಕಳಿಸಿ ಅವನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡ್ದಿರುವಂಥದ್ದು. ಒಂದಲ್ಲ ಎರಡಲ್ಲ ಎಷ್ಟೋ ಫೋಟೋಗಳು, ವಿಡಿಯೋಗಳನ್ನು ಸ್ನಾನ ಮಾಡಬೇಕಾದ್ರೆ, ಮಲಗಿರಬೇಕಾದ್ರೆ ಅವರ ಖಾಸಗಿ ಫೋಟೋವನ್ನು ಕಳಿಸಿದ್ದಾರೆ. ಅವನು ಬಲವಂತ ಮಾಡ್ತಾ ಇದ್ದಂತೆ. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಾಗಿದೆ. ಸ್ವತಃ ತಾಯಿನೇ ಮಗಳ ಮೇಲೆ ಮತ್ತು ಆ ಹುಡುಗ ಯಾರಿದ್ದಾನೆ ಪ್ರಿಯಕರ, ಅವನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವರುಣ್ ಅಲಿಯಾಸ್ ಗಿರಿಧರ್ ಅಂತ ಆ ಹುಡುಗನ ಹೆಸರು. ಆ ಹುಡುಗ ಇವರಿಬ್ಬರ ಮಧ್ಯೆ ಪ್ರೀತಿಯಾಗಿರುತ್ತೆ. BBA ಓದ್ತಾ ಇರ್ತಾಳೆ, 23 ವರ್ಷ ಇರುತ್ತೆ. ಇಬ್ಬರು ಪ್ರೀತಿ ಮಾಡಿರ್ತಾರೆ. ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗುತ್ತೆ. ಫೋನ್ ಕೊಡೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಹೆಂಗೋ ಹಿಂಗೋ ಮಾಡಿ ಫೋನ್ ಇಸ್ಕೊಳ್ತಾಳೆ. ಫೋನ್ ಇಸ್ಕೊಂಡು ಆದಮೇಲೆ ಅವನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಈ ರೀತಿ ಫೋಟೋಗಳನ್ನು, ವಿಡಿಯೋಗಳನ್ನು ತೆಗೆದು ಕಳಿಸಿರುವಂಥದ್ದು. ಅದು ಕುಟುಂಬಕ್ಕೆ ಧಕ್ಕೆ ಆಗ್ತಾ ಇದೆ, ಗೌರವ ಏನಿದೆ, ಮರ್ಯಾದೆ ಹೋಗ್ತಾ ಇದೆ. ಪೋಷಕರು ಆ ರೀತಿಯಾದ ಒಂದು ನೋವಲ್ಲಿದ್ದಾರೆ. ಏನಿದು ಈ ರೀತಿಯಾಗಿ ಮಾಡಿಬಿಟ್ರಲ್ಲ ಅಂತ ಹೇಳಿ ಇದೇ ವಿಚಾರವಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ ನನ್ನ ಮಗಳು ಈ ರೀತಿಯಾಗಿ ಮಾಡಿದ್ದಾಳೆ. ಮಗಳು ಮಾತ್ರ ಅಲ್ಲ, ಅವನ ಜೊತೆ ಇರುವಂತಹ ಹುಡುಗ, ಇವರಿಬ್ಬರು ಸೇರಿಕೊಂಡು ನಮ್ಮ ಮಾನವ ಮರ್ಯಾದೆಯನ್ನು ತೆಗಿತಾ ಇದ್ದಾರೆ. ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಸ್ವತಃ ತಾಯಿನೇ ಹೋಗಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಆ ಹುಡುಗಿ ಹೇಳ್ತಾ ಇದ್ದಾಳಿಲ್ಲ, ನನಗೆ ವರುಣ್ನೇ ಬೇಕು, ನಾನು ಆ ಹುಡುಗನನ್ನೇ ಪ್ರೀತಿ ಮಾಡ್ತೀನಿ, ಆ ಹುಡುಗನನ್ನೇ ಮದುವೆ ಆಗ್ತೀನಿ, ಇದ್ದರೆ ಅವನ ಜೊತೆನೇ ಇರ್ತೀನಿ, ಅದೇನಾದರೂ ಆಗಲಿ ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತಿದ್ದಾಳೆ. ಇದೆಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಯೋಚನೆ ಮಾಡ್ತಾ ಇದ್ದಾಳೆ ಆ ಹುಡುಗಿ. ಅವನು ಎಂಥವನಂತ ಗೊತ್ತಾದ ಮೇಲೂ ಕೂಡ ಅವರ ತಾಯಿ, ಅವರ ದೊಡ್ಡಮ್ಮ ಒಂದು ವಿಚಾರವಾಗಿ ಈ ರೀತಿ ಫೋಟೋಗಳನ್ನು ಕಳಿಸು, ವಿಡಿಯೋಗಳನ್ನು ಕಳಿಸು ಅಂತ ಕೇಳ್ತಾನೆ, ಬಲವಂತ ಮಾಡ್ತಾನೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ? ಅದಕ್ಕೆ ತಾಯಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಕ್ರಮ ತೆಗೆದುಕೊಳ್ಳಿ ಅಂತ. FIR ಕೂಡ ದಾಖಲಾಗಿದೆ. ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.